ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಟಾಪ್ ನಟಿ ಮತ್ತು ಮಂಡ್ಯದ ಹೆಮ್ಮೆಯ ಸಂಸದೆ ಸುಮಲತಾ ಅಂಬರೀಷ್ ಅವರು ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಕಾಲಿಟ್ಟು ಇಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದರು. ಆದರೆ ಇವರ ವೈಯಕ್ತಿಕ ಮತ್ತು ರಾಜಕೀಯ ಪಯಣದೊಂದಿಗೆ ಸಾಗಿರುವ ಆರ್ಥಿಕ ಬೆಳವಣಿಗೆ ಬಗ್ಗೆ ಗೊತ್ತಾ? ಈ ವಿಡಿಯೋದಲ್ಲಿ ನಾವು ಸುಮಲತಾ ಅಂಬರೀಷ್ ಅವರ ಆರ್ಥಿಕ ಜೀವನದ ಹಂತಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸಿನಿಮಾ ರಂಗಕ್ಕೆ ಬರುವ ಮುನ್ನ ಇವರ ಆರಂಭಿಕ ಜೀವನದ ಆರ್ಥಿಕ ಹಿನ್ನೆಲೆ ಹೇಗಿತ್ತು, ಸಂಸದೆಯಾದ ನಂತರ ಇವರ ಆದಾಯದ ಮೂಲಗಳು, ಆರ್ಥಿಕ ಸ್ಥಿತಿಯಲ್ಲಿ ಆದ ಬದಲಾವಣೆಗಳು ಮತ್ತು ಬೆಳವಣಿಗೆಗಳೇನು, ಸುಮಲತಾ ಅಂಬರೀಷ್ ಅವರ ಹೆಸರಿನಲ್ಲಿರುವ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳು ಎಷ್ಟು, ಇವರ ಸಂಪೂರ್ಣ ಆಸ್ತಿ ಸಂಪಾದನೆಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಸುಮಲತಾ ಅಂಬರೀಷ್ ಅವರ ಆರಂಭಿಕ ಆರ್ಥಿಕ ಪರಿಸ್ಥಿತಿ ಹಾಗೂ ಇವರ ಗಣನೀಯ ಸಂಪತ್ತು ಮುಖ್ಯವಾಗಿ ಸಿನಿಮಾ ರಂಗದಲ್ಲಿನ ಇವರ ಯಶಸ್ಸು ಮತ್ತು ಸುದೀರ್ಘ ವೃತ್ತಿ ಜೀವನದಿಂದ ಬಂದಿದೆ. ಸುಮಲತಾ ಅವರು 1980ರ ದಶಕದ ಆರಂಭದಿಂದಲೂ ಸಿನಿಮಾ ರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. 2 ದಶಕಗಳಿಗೂ ಹೆಚ್ಚು ಕಾಲ ನಟಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ತೆಲುಗು, ಮಲಯಾಳಂ ಮತ್ತು ಕನ್ನಡ ಸಿನಿಮಾಗಳಲ್ಲಿ, ಕನ್ನಡ ಭಾಷೆಗಳಲ್ಲಿ ಪ್ರಧಾನವಾಗಿ 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ತಮಿಳು ಮತ್ತು ಹಿಂದಿ ಸಿನಿಮಾಗಳಲ್ಲಿಯೂ ಕೂಡ ಕಾಣಿಸಿಕೊಂಡಿದ್ದಾರೆ. ನಂದಿ ಪ್ರಶಸ್ತಿಯಂತಹ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದಿರುವ ಇವರ ವೃತ್ತಿ ಜೀವನದ ಗುಣಮಟ್ಟವು ಇವರು ಗಣನೀಯ ಸಂಪಾದನೆ ಪಡೆಯುವ ನಟಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ ಎಂಬುದನ್ನು ದೃಢಪಡಿಸುತ್ತೆ. ಈ ವೃತ್ತಿಯು ಇವರಿಗೆ ರಾಜಕೀಯಕ್ಕೆ ಪ್ರವೇಶಿಸುವ ಮುನ್ನ ಬಲವಾದ ಆರ್ಥಿಕ ಬುನಾದಿಯನ್ನ ಒದಗಿಸಿತು. 2019ರ ಚುನಾವಣಾ ಅಫಿಡವಿಟ್ನಲ್ಲಿ ಇವರ ಮುಖ್ಯ ವೃತ್ತಿಯನ್ನು ನಟಿ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ಉನ್ನತ ಸಂಭಾವನೆಯ ವೃತ್ತಿ ಜೀವನದಿಂದ ಬಂದ ಬಂಡವಾಳವು 2019ರಲ್ಲಿ ಇವರು ಘೋಷಿಸಿದ ಒಟ್ಟು 23 ಕೋಟಿಗೂ ಅಧಿಕ ಆಸ್ತಿಯ ಮೂಲವಾಗಿದೆ. ಸುಮಲತಾ ಅಂಬರೀಷ್ ಅವರ ರಾಜಕೀಯ ಪ್ರವೇಶದ ಸಂದರ್ಭದಲ್ಲಿ ಅಂದರೆ 2019ರಲ್ಲಿ ಸಲ್ಲಿಸಿದ ಅಫಿಡವಿಟ್ ಇವರ ಆರ್ಥಿಕ ಬಲವನ್ನು ನಿಖರವಾಗಿ ಹೇಳುತ್ತೆ. 2019ರ ಲೋಕಸಭಾ ಚುನಾವಣೆಗೆ ಸಲ್ಲಿಸಿದ ಘೋಷಣೆಯ ಪ್ರಕಾರ ಇವರು ಕರ್ನಾಟಕದ ಚುನಾವಣಾ ಅಭ್ಯರ್ಥಿಗಳಲ್ಲಿ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರಾಗಿದ್ದರು. ಘೋಷಿಸಿದ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು 23.41 ಕೋಟಿ. ಇನ್ನು ಸಾಲಗಳು ಸುಮಾರು 1.64 ಕೋಟಿ. ಇವರ ಆರ್ಥಿಕ ಸ್ಥಿತಿಯ ಪ್ರಮುಖ ವಿಶ್ಲೇಷಣಾತ್ಮಕ ಅಂಶವೆಂದರೆ ಇವರ ಒಟ್ಟು ಆಸ್ತಿಗಳ ಪೈಕಿ ಸಾಲಗಳ ಪ್ರಮಾಣವು ಕೇವಲ 7.1% ರಷ್ಟಿದೆ. ಈ ಕಡಿಮೆ ಸಾಲ ಆಸ್ತಿ ಅನುಪಾತವು ಉನ್ನತ ಮಟ್ಟದ ಆರ್ಥಿಕ ಭದ್ರತೆ ಮತ್ತು ಕಡಿಮೆ ಹಣಕಾಸು ಒತ್ತಡವನ್ನು ಸೂಚಿಸುತ್ತೆ. ಇದು ಸಾಮಾನ್ಯವಾಗಿ ಸಾಂಪ್ರದಾಯಿಕ, ಅನುವಂಶಿಕ ಅಥವಾ ದೀರ್ಘಾವಧಿಯ ಗಳಿಕೆಯಿಂದ ಸಂಗ್ರಹವಾದ ಬಂಡವಾಳದ ಲಕ್ಷಣವಾಗಿದ್ದು, ಸಾಲವನ್ನು ಹೆಚ್ಚು ಅವಲಂಬಿಸದ ವ್ಯವಹಾರದ ಬೆಳವಣಿಗೆಯ ಮಾದರಿಯನ್ನು ಸೂಚಿಸುತ್ತೆ. ಇವರ ಆಸ್ತಿ ಸಂಪತ್ತಿನಲ್ಲಿ ಒಟ್ಟು ಸ್ಥಿರಾಸ್ತಿಗಳು ಸುಮಾರು 75.7% ಪಾಲನ್ನು ಹೊಂದಿವೆ. ಇದು ಭಾರತದ ಉನ್ನತ ವರ್ಗಗಳ ವೃತ್ತಿಪರರು ತಮ್ಮ ಸಂಪತ್ತನ್ನು ಸಂರಕ್ಷಿಸಲು ಮತ್ತು ಹೆಚ್ಚಿಸಲು ರಿಯಲ್ ಎಸ್ಟೇಟ್ನಂತಹ ಭದ್ರತಾ ಆಧಾರಿತ ಆಸ್ತಿಗಳಲ್ಲಿ ಕೇಂದ್ರೀಕರಿಸುವ ವಿಶಿಷ್ಟ ಮಾದರಿಯನ್ನ ಪ್ರತಿಬಿಂಬಿಸುತ್ತೆ. ಇನ್ನು 2019ರ ಅಫಿಡವಿಟ್ನಲ್ಲಿ ಘೋಷಿಸಲಾದ ಒಟ್ಟು 5.68 ಕೋಟಿ ರೂಪಾಯಿಗಳ ಚರಾಸ್ತಿಗಳ ವಿವರಗಳು ಇವರ ದ್ರವ್ಯ ಆಸ್ತಿ ನಿರ್ವಹಣೆ ಮತ್ತು ಹೂಡಿಕೆಗಳ ಸ್ವರೂಪವನ್ನು ಸ್ಪಷ್ಟಪಡಿಸುತ್ತೆ. ದ್ರವ್ಯ ಆಸ್ತಿಗಳ ಪೈಕಿ ಬ್ಯಾಂಕಿಂಗ್ ಠೇವಣಿಗಳು ಗಮನಾರ್ಹ ಪ್ರಮಾಣದಲ್ಲಿವೆ. ಇದು ಸ್ಥಿರವಾದ ನಗದು ನಿರ್ವಹಣಾ ತಂತ್ರವನ್ನು ಸೂಚಿಸುತ್ತೆ. ಕೈಯಲ್ಲಿರುವ ನಗದು ಅಂದರೆ ಕ್ಯಾಶ್ ಇನ್ ಹ್ಯಾಂಡ್ ಸುಮಾರು 12.70 ಲಕ್ಷ. ಇದು ಇವರ ಒಟ್ಟು ಸಂಪತ್ತಿಗೆ ಹೋಲಿಸಿದರೆ ಮಧ್ಯಮ ಮೊತ್ತವಾಗಿದೆ. ಇನ್ನು ಬ್ಯಾಂಕ್ ಠೇವಣಿಗಳು ಅಂದರೆ FDs, ಸೇವಿಂಗ್ಸ್ ಇನ್ನು ಇತ್ಯಾದಿಗಳನ್ನು ನೋಡ್ತಾ ಹೋದರೆ ಇದು ಸುಮಾರು 1.31 ಕೋಟಿ. ವೃತ್ತಿಪರರ ಗಳಿಕೆಗಳಿಂದ ಅಥವಾ ದೊಡ್ಡ ಮೊತ್ತದ ಹಣದ ಇತ್ತೀಚಿನ ನಿರ್ವಹಣೆಯಿಂದಾಗಿ ಸುರಕ್ಷಿತ ಬ್ಯಾಂಕ್ ಬೆಂಬಲಿತ ಆಸ್ತಿಗಳಲ್ಲಿ ಹೆಚ್ಚಿನ ಪ್ರಮಾಣದ ದ್ರವ್ಯತೆಯನ್ನು ನಿರ್ವಹಿಸುವ ಆದ್ಯತೆಯನ್ನು ಇದು ದೃಢೀಕರಿಸುತ್ತೆ. ಇನ್ನು ಇವರು ಹಣಕಾಸು ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡಿದ ಪ್ರಮಾಣವು ವರದಿಯಾಗಿದೆ. ಬಾಂಡ್ಗಳು, ಡಿಬೆಂಚರ್ಗಳು ಮತ್ತು ಷೇರುಗಳಲ್ಲಿ ಸುಮಾರು 82.46 ಲಕ್ಷ. ಇದು ಕಾರ್ಪೊರೇಟ್ ಈಕ್ವಿಟಿಗಳು ಮತ್ತು ಇತರ ಹಣಕಾಸು ಸಾಧನಗಳಲ್ಲಿನ ಹೂಡಿಕೆಗಳನ್ನು ಸೂಚಿಸುತ್ತೆ. ಇದು ದೀರ್ಘಾವಧಿಯ ಗಳಿಕೆಯನ್ನು ರಚನಾತ್ಮಕವಾಗಿ ನಿರ್ವಹಿಸುವ ಹಣಕಾಸು ತಂತ್ರವನ್ನು ಹೊಂದಿದೆ ಎಂಬುದನ್ನು ತೋರಿಸುತ್ತೆ. ಇನ್ನು ಭಾರತದ ಆರ್ಥಿಕ ವಲಯಗಳಲ್ಲಿ ಚಿನ್ನಾಭರಣಗಳು ಕೇವಲ ಹೂಡಿಕೆಯಾಗಿರದೆ ಸಾಂಸ್ಕೃತಿಕ ಮತ್ತು ಸ್ಥಾನಮಾನದ ಸಂಪತ್ತಿನ ಸಂಕೇತವಾಗಿರುತ್ತೆ. ಇನ್ನು ಇವರ ಚಿನ್ನಾಭರಣಗಳು ಸುಮಾರು 1.79 ಕೋಟಿ ಮೌಲ್ಯದ್ದು. ಇದು ಇವರ ಚರಾಸ್ತಿಗಳ ಪೈಕಿ
ಏಕೈಕ ಅತಿದೊಡ್ಡ ವಿಭಾಗವಾಗಿದೆ. ಒಟ್ಟಾರೆಯಾಗಿ ಇವರ ಚರಾಸ್ತಿಗಳ ರಚನೆಯು ಭದ್ರತೆ ಮತ್ತು ಮಧ್ಯಮ ಬೆಳವಣಿಗೆಯ ಸಾಮರ್ಥ್ಯದ ಪರವಾಗಿ ಸಮತೋಲಿತ ಹಣಕಾಸು ತಂತ್ರವನ್ನು ಸೂಚಿಸುತ್ತೆ. ಇದು ಉನ್ನತ ನಿವ್ವಳ ಮೌಲ್ಯದ ವ್ಯಕ್ತಿಗಳ ಸಂಪತ್ತು ನಿರ್ವಹಣೆಗೆ ಅನುಗುಣವಾಗಿದೆ. ಇನ್ನು ಸ್ಥಿರಾಸ್ತಿಗಳು 17.72 ಕೋಟಿ ಮೌಲ್ಯದ್ದು ಸುಮಲತಾ ಅಂಬರೀಶ್ ಅವರ ಆರ್ಥಿಕ ಸಾಮ್ರಾಜ್ಯದ ಅತ್ಯಂತ ಗಣನೀಯ ಭಾಗವಾಗಿವೆ. 2019ರ ಘೋಷಣೆಯಲ್ಲಿ ಸ್ಥಿರಾಸ್ತಿಗಳ ಸ್ವರೂಪವು ಸ್ಪಷ್ಟವಾಗಿದೆ. ವಸತಿ ಕಟ್ಟಡಗಳು ಸುಮಾರು 17.31 ಕೋಟಿ ಮೌಲ್ಯದ್ದು. ಇದು ಇವರ ಸಂಪತ್ತಿನ ಪ್ರಮುಖ ಕೇಂದ್ರೀಕರಣದ ಬಿಂದುವಾಗಿದ್ದು, ಬೆಂಗಳೂರು ಅಥವಾ ಚೆನ್ನೈನಂತಹ ಟಾಪ್ ನಗರ ಪ್ರದೇಶಗಳಲ್ಲಿ ಈ ನಿವಾಸಗಳನ್ನು, ಈ ಕಟ್ಟಡಗಳನ್ನು ಒಳಗೊಂಡಿರುವ ಸಾಧ್ಯತೆ ಇದೆ. ಇನ್ನು ವಾಣಿಜ್ಯ ಕಟ್ಟಡಗಳು ಇದು ಸುಮಾರು 41 ಲಕ್ಷ. ಇದು ಒಟ್ಟಾರೆ ಆಸ್ತಿಯ ಸಣ್ಣ ಪಾಲನ್ನು ಮಾತ್ರ ಹೊಂದಿದೆ. ಇನ್ನು ಭೂ ಹಿಡುವಳಿಗಳು 2019ರ ಅಫಿಡವಿಟ್ನಲ್ಲಿ ಯಾವುದೇ ಕೃಷಿ ಭೂಮಿ ಅಥವಾ ಕೃಷಿಯೇತರ ಭೂಮಿಯನ್ನು ಘೋಷಿಸಲಾಗಿಲ್ಲ. ಭಾರತದ ರಾಜಕೀಯದಲ್ಲಿ ಭೂ ವ್ಯವಹಾರಗಳು ಸಾಮಾನ್ಯವಾಗಿ ತೀವ್ರ ಪರಿಶೀಲನೆಗೆ ಒಳಗಾಗುವುದರಿಂದ ಭೂ ಹಿಡುವಳಿಗಳ ಕೊರತೆಯು ಈ ವಿಶ್ಲೇಷಣಾತ್ಮಕ ಆಯಾಮದಲ್ಲಿ ಪರಿಶೀಲನೆಯ ವ್ಯಾಪ್ತಿಯನ್ನು ಕಡಿಮೆ ಮಾಡುತ್ತೆ. ಇನ್ನು ರಾಜಕೀಯಕ್ಕೆ ಬಂದ ನಂತರ ಆರ್ಥಿಕ ಸ್ಥಿತಿ ಮತ್ತು ಆಸ್ತಿ ಸಂಪಾದನೆ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಲು 2019ರ ಆರ್ಥಿಕ ಅಫಿಡವಿಟ್ಗೆ ಹೋಲಿಸಿದರೆ ಇವರ ಸಂಸದರ ಅವಧಿಯ ಅಂತ್ಯದಲ್ಲಿನ ನಿವ್ವಳ ಮೌಲ್ಯದ ಬದಲಾವಣೆಯನ್ನ ನಿಖರವಾಗಿ ಅಳೆಯಬೇಕು. ಲೋಕಸಭಾ ಸದಸ್ಯರು ವಾರ್ಷಿಕ ಆಸ್ತಿ ಘೋಷಣೆಗಳನ್ನು ಸಲ್ಲಿಸಬೇಕಾಗಿದ್ದರೂ ಈ ಘೋಷಣೆಗಳನ್ನು ಚುನಾವಣಾ ಆಯೋಗದ ಮೂಲದ ಮೂಲಕ ಸಾರ್ವಜನಿಕವಾಗಿ ಸುಲಭವಾಗಿ ಹೋಲಿಕೆ ಮಾಡಲು ಲಭ್ಯವಿರುವ ಸ್ವರೂಪದಲ್ಲಿ ಒದಗಿಸಲಾಗುವುದಿಲ್ಲ. ಸಂಸದೀಯ ಅವಧಿ ಮುಗಿದ ನಂತರ ಇವರು ತಕ್ಷಣವೇ ಮತ್ತೊಂದು ಚುನಾವಣೆಗೆ ಸ್ಪರ್ಧಿಸದಿದ್ದರೆ 2019ರ ಘೋಷಣೆಗೆ ಹೋಲಿಸಲು ಅಗತ್ಯವಿರುವ ವಿವರವಾದ ಕಾನೂನುಬದ್ಧವಾಗಿ ಕಡ್ಡಾಯವಾದ ಹೊಸ ಅಫಿಡವಿಟ್ನ ಡೇಟಾ ಸಾರ್ವಜನಿಕವಾಗಿ ಲಭ್ಯವಿರುವುದಿಲ್ಲ. ಇನ್ನು ರಾಜಕೀಯ ಅವಧಿಯಲ್ಲಿ ಆಸ್ತಿ ಸಂಪಾದನೆಗೆ ಪೂರಕವಾಗಿ ಸುಮಲತಾ ಅವರು ಅಪಾರ ರಾಜಕೀಯ ಬಂಡವಾಳವನ್ನು ಸಂಗ್ರಹಿಸಿದ್ದರು. ಸ್ವತಂತ್ರ ಸಂಸದೆಯಾಗಿದ್ದರೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಬೆಂಬಲದೊಂದಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ 4,000 ಕೋಟಿ ಅನುದಾನವನ್ನು ತರಲು ಯಶಸ್ವಿಯಾದರು ಎಂದು ಇವರೇ ಹೇಳಿದ್ದಾರೆ. ಈ ಹಣವು ಇವರ ವೈಯಕ್ತಿಕ ಸಂಪತ್ತಲ್ಲದಿದ್ದರೂ ಇದು ಇವರ ರಾಜಕೀಯ ಪ್ರಭಾವ ಮತ್ತು ಅಧಿಕಾರವು ಇವರ ಅಧಿಕಾರಾವಧಿಯಲ್ಲಿ ಗಣನೀಯವಾಗಿ ಹೆಚ್ಚಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತೆ. ಇನ್ನು ಸುಮಲತಾ ಅಂಬರೀಶ್ ಅವರ ಆರ್ಥಿಕ ವಿಶ್ಲೇಷಣೆಯು ಸಿನಿಮಾ ರಂಗದ ಮೂಲಕ ಬಲವಾದ ಆರ್ಥಿಕ ಬುನಾದಿಯನ್ನ ಹೊಂದಿದ್ದ ವ್ಯಕ್ತಿ ರಾಜಕೀಯಕ್ಕೆ ಪ್ರವೇಶಿಸಿದಾಗ ಆಗುವ ಆರ್ಥಿಕ ಪಥದ ಒಂದು ಮಾದರಿಯನ್ನ ತೋರಿಸುತ್ತೆ. ಸದ್ಯಕ್ಕೀಗ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಪಕ್ಷದಲ್ಲಿದ್ದಾರೆ. ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ಇವರು ಸ್ಪರ್ಧಿಸಿದ್ರೆ ಆ ಅಫಿಡವಿಟ್ ಅನ್ನ ಪರಿಶೀಲಿಸಿದಾಗ ಇವರ ಆಸ್ತಿ ಬೆಳವಣಿಗೆಯ ಬಗ್ಗೆ ಸಂಪೂರ್ಣ ಮಾಹಿತಿಗಳು ಸಿಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್